ಎಲ್ಲರಿಗೂ ನಮಸ್ಕಾರ. ನಾನು ನಾಮಗಿರಿ ಸೌಂದರರಾಜನ್. ಏನಂದರೆ ಒಂದು ಒಳ್ಳೆ ವಿಷಯ ಹಂಚ್ಕೋಬೇಕು ಅಂತ ನಿಮ್ಮ ಹತ್ರ. ಇವಾಗ ತುಂಬ ಜನ ಹೆಣ್ಮಕ್ಳಿಗೂ ಮದುವೆ ಆಗಿಲ್ಲ, ಗಂಡು ಮಕ್ಳಿಗೂ ಮದುವೆ ಆಗಿಲ್ಲ, ತುಂಬ ಜನ ಮಾಡ್ಕೊಳ್ಳೋದಿಲ್ಲ ಅಂತಲೂ ಹೇಳ್ತಾರೆ. ಏನಂದರೆ ನಾವು ದೇವ್ರ ಹತ್ರ ತಾಯಿ ತಂದೆಯರಿಗೆ ಬಂದು ಆತಂಕ ಇರುತ್ತಲ್ವ, ಅದಕ್ಕೆ ಒಂದು ಪರಿಹಾರ ಒಂದು ಹೇಳ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಮಾಮಿ ಇದ್ದಾರೆ, ಅವರು ನಮ್ಗೆ ಹೇಳಿದರು, ತುಂಬ ಜನ ಉಪಯೋಗ ಆಗಿದೆ. ಅದನ್ನು ನೀವು ಯಾರ್ಯಾರಿಗೆ ಮನೆಯಲ್ಲಿ ಮಕ್ಕಳಿದ್ದಾರೋ ಮದುವೆಗೆ ಅವ್ರ ತಾಯಿಯಂದರೂ ಮಾಡ್ಬೋದು, ಮಕ್ಕಳ ಕೈಯಲ್ಲೂ ಮಾಡಿಸ್ಬೋದು. ಮಕ್ಕಳ ಕೈ ಅಂದರೆ ಮಕ್ಕಳ ಕೈ ಮುಟ್ಟಿಸ್ಬಿಟ್ಟು ಮಾಡ್ಬೋದು. ಇಲ್ಲ ಬೇರೆ ಊರಲ್ಲಿದ್ದಾರೆ ಮಕ್ಕಳು ಅಂತಂದರೆ ಅವ್ರ ಕೈ ದುಡ್ಡು ತೊಗೊಂಡು ನೀವು ಮಾಡ್ಬೋದು. ಏನಂದರೆ ಅಮಾವಾಸ್ಯೆ ಕಳೆದ ಮೇಲೆ ಬರೋ ಅಂಥ ಶುಕ್ರವಾರ ಇರಬೇಕು. ಅಮಾವಾಸ್ಯೆ ಆದಮೇಲೆ ಬರೋ ಮೊದಲನೇ ಶುಕ್ರವಾರ. ಅಷ್ಟಮಿ ಇರಬಾರ್ದು, ಪಾಡ್ಯ ಇರಬಾರ್ದು. ಆ ಶುಕ್ರವಾರದಲ್ಲಿ ಆ ಥರ ಡೇನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ತಾನೇ ಯುಗಾದಿ ಮಾರನೇ ದಿವಸ ಇತ್ತು, ನಾನು ಆವಾಗ ಹೇಳಕ್ಕೆ ಮರ್ತುಬಿಟ್ಟಿದ್ದೀನಿ. ಇವಾಗ ನಿಮಗೆಲ್ಲ ಹೇಳ್ತೀನಿ. ಮುಂದೆ ಪೌರ್ಣಮಿ ಬರುತ್ತೆ, ಅದಕ್ಕೆ ಮೇಲೆ ನೆಕ್ಸ್ಟ್ ಅಮಾವಾಸ್ಯೆ ಬರುವಾಗ, ಅಮಾವಾಸ್ಯೆ ಆದಮೇಲೆ ಬರೋ ಶುಕ್ರವಾರ ನಾನು ನೋಟ್ ಡೌನ್ ಮಾಡಿ ಹೇಳ್ತೀನಿ. ಅದನ್ನು ಆ ಡೇನಲ್ಲಿ ಏನು ಮಾಡಿ, ಒಂದು 9 ಜನಕ್ಕೆ ಮುತ್ತೈದೆಯರಿಗೆ ವಿಳಿದೆಲೆ ಕೊಡಬೇಕು. ಏನಂದರೆ ವಿಳಿದೆಲೆ ಅಡಿಕೆ, ಒಂದು ಕಾಯಿ, ಹಣ್ಣು, ಒಂದು ಕುಬ್ಸದ ಒಂದು ಬ್ಲೌಸ್ ಪೀಸು ಮತ್ತು ದಕ್ಷಿಣೆ ಎಷ್ಟಾಗುತ್ತೋ ಅಷ್ಟು ಇಟ್ಟು 9 ಜನಕ್ಕೆ ಬೆಳಿಗ್ಗೆ ಒಂದು ಮನೆ ದೇವ್ರಿಗೆ ಒಂದು ತುಪ್ಪದ ದೀಪ ಹಚ್ಬಿಟ್ಟು ಅದ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ, ಆ ಹುಡುಗಿ ಮನೇಲಿದ್ರು ಅಂದರೆ ಹುಡುಗಿನೋ ಹುಡುಗನೋ ಅವ್ರ ಕೈ ಮುಟ್ಟಿಸ್ಬಿಟ್ಟು ಕೊಡಿ. ಹಂಗಿಲ್ಲ ಅಂದರೆ ಅವ್ರ ಕೈಯಿಂದ ದುಡ್ಡು ಇಸ್ಕೊಳ್ಳಿ, ಇಲ್ಲ ಅವ್ರ ಕೈಯಲ್ಲೇ ತರಿಸ್ಕೊಳ್ಳಿ. ಆ ಥರ ಮಾಡಿ ಇದು ಮಾಡಿ ನೋಡಿ, ಖಂಡಿತ ನಡೆಯುತ್ತೆ. ಒಂದು ವಾರದೊಳಗೆಲ್ಲ ಇದು ಮಾಡಿ ಮದುವೆ ಸೆಟ್ಟಾಗಿದೆ ಎಷ್ಟೋ ಜನಕ್ಕೆ, ತುಂಬ ದಿನ ಮದುವೆ ಆಗದಿರೋ ಇರೋರಿಗೆ. ಅದರಿಂದ ಎಲ್ಲರಿಗೂ ಉಪಯೋಗ ಆಗಲಿ, ಸರ್ವೇ ಜನೋ ಸುಖಿನೋ ಭವಂತು ಅಂತ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಮಾಡಿ ನೋಡಿ. ಬೆಳಗ್ಗೆ ಆಗಲಿಲ್ಲ ಅಂದ್ರೂ ನೇಮಿಸಿ ಇಟ್ಬಿಟ್ಟು ಸಾಯಂಕಾಲ ಕೊಡ್ಬೋದು. ಇಲ್ಲ ತುಂಬ ಜನ ನಮ್ಮ ಮನೆ ಪಕ್ಕದಲ್ಲಿ ಇಲ್ಲಪ್ಪ ಅಂತಂದರೆ ಅದನ್ನು ದೇವ್ರ ಹತ್ರ ಇಟ್ಟು ತೊಗೊಂಡೋಗಿ ದೇವಸ್ಥಾನಗಳಲ್ಲಿ ಕೊಡ್ಬೋದು. ಒಟ್ಟಿಗೆ ಸಿಗ್ತಾರೆ 9 ಜನಕ್ಕೆ ಕೊಡಬೇಕು. ಮಾಡಿ ನೋಡಿಬಿಟ್ಟು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.